ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಿದ್ದೀನಿ. ಸೊ ಅಪ್ಪುದು ಔಟ್ಫಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸಿಂಪಲಾಗಿ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಫ್ಲಕ್ಸ್ ಮಾಡ್ಸೋಕೆ ಬಂದಿದ್ದೀವಿ. ಒಂದಷ್ಟು ಸೀರೆ ಫೋಟೋಸ್ಗಳನ್ನ ಪ್ರಮೋದ್ ಅವರಿಗೆ ಕಳಿಸಿದ್ದೀನಿ. ಸೊ ಯಾವುದು ನೋಡಿಬಿಟ್ಟು ಮಾಡಿಸ್ಕೊಬರ್ತೀರಾ? ನೀನು ಹೋಗ್ತೀನೋ? ಹ್ಯಾಪಿ ಬರ್ಡೇ ಅಪ್ಪು. ಹ್ಯಾಪಿ ಬರ್ಡೇ. ಹ್ಞೂ ಅಂತಾನಲ್ರಿ. ಹ್ಯಾಪಿ ಬರ್ಡೇ ಅಂದರೆ ಹ್ಞೂ ಅಂತಾರ. ಏನು ಅನ್ಬೇಕು ಹ್ಯಾಪಿ ಬರ್ಡೇ ಹೇಳಿದವ್ರಿಗೆ? ಸೊ ಹೋಗ್ಬಿಟ್ಟು ಬರ್ತೀರಾ? ನಾನು ಹೋಗ್ತಾ ಇಲ್ಲ ಬಿಕಾಸ್ ಒಮ್ಮೆ ಮಲಗಿದ್ದಾಳೆ ಆ್ಯಂಡ್ ನೆರಳಿಗೆ ಹಾಕಿದ್ದಾರೆ ಕಾರ್ನ. ಆರಾಮಾಗಿ ಕೂತಿರ್ತೀನಿ. ಸೊ ಅವರೆಲ್ಲ ಬರೀತಾರೆ ಅಲ್ವಾ, ಅಲ್ಲೇ ಕೂತ್ಕೊಂಡು ಮಾಡಿಸ್ಬೇಕು. ಮೈಸೂರು ಸಿಲ್ಕ್ ತಂದೆ ಅಲ್ವಾ, ನಿನ್ನ ಬನಾರಸಿ ಎಲ್ಲ ಅದೇ ಅಷ್ಟೊಂದೆಲ್ಲ ಏನು ಬೇಡ ಅಂತ ಅವರೇ ಬರೀತಾರೆ ಅದೆಲ್ಲ. ಅವರೇ ಬರೀತಾರೆ, ನಾವು ಕಂಟೆಂಟ್ ಕೊಡಬೇಕಲ್ಲ, ಅದಕ್ಕೆ ಇರುತ್ತೆ ಅವ್ರ ಹತ್ರ ಇರುತ್ತೆ. ಏನು ಇದು ಹೋಗಿ ಮಾಡಿಸ್ಕೊಂಡು ಸಾರಿ ಸಂಭ್ರಮ. ಸ್ಯಾರಿ ಸಂಭ್ರಮ, ಭೂಮಿ ಪಮ್ಮಿ ಕಲೆಕ್ಷನ್ಸ್ ಸ್ಯಾರಿ ಸಂಭ್ರಮ. ಭೂಮಿ ಪಮ್ಮಿ ಕಲೆಕ್ಷನ್ ಸ್ಯಾರಿ ಸಂಭ್ರಮ ಅಂತ ಹಾಕ್ಸ್ಬೇಕಾ? ಸ್ಯಾರಿ ಸಂಭ್ರಮ ಅಂತ ಲೋಗೋ ಅದು ಇದು ಎಲ್ಲ ಹಾಕ್ಸ್ಕೊಂಡು ಎಷ್ಟು ಮಾಡಿಸ್ಲಾ? 5 ಒಂದಲ್ಲ, ಈಚೆಗಡೆ ಅಲ್ಲೇ 2 3 5 ಆಯ್ತು. 6 ಮಾಡಿಸಿರ್ತೀನಿ. ಮತ್ತು ಒಳಗಡೆಗೆ ನಾವು ಫೋನ್ ಬೇಕಂದ್ರೆ ಇದು ಹಾಕ್ಸಿದೀವಲ್ಲ, ನಾವು ಇವಾಗ ಮನೇಲಿ ಹಾಕೊಂಡಿದ್ದೀವಲ್ಲ ಆ ಥರದ್ದು 1-2 ಬೇಕು ಒಳಗಡೆ ಇದು ಹಾಕೋದಕ್ಕೆ, ನಮಗೆ ಪೇಸ್ಟ್ ಮಾಡೋದಕ್ಕೆ. ಅಂದರೆ ಅಲ್ಲಿ ಹಾಲ್ ಒಳಗಡೆ ಹಾಕೋದಕ್ಕೆ ಅದೊಂದು 3-4 ಬೇಕು ಅಲ್ವಾ? ಫೋನ್ ಬೇಕಾದ್ರೆ ತಗೊಂಡೋಗಿ ನಂದು. ಫೋನ್ ಏನು ಬೇಡ, ಯಾಕೆ? ಪೇಮೆಂಟ್ಗೆ ಆನ್ ಮಾಡಿರ್ತೀನಿ. ಇದು ಆಫ್ ಮಾಡಿ, ಇದು ಆಫ್ ಮಾಡಲಿ. ಬೇಡ ಬೇಡ ತೊಂದರೆ ಇಲ್ಲ. ನೀರು ವಾಟರ್ ಬಾಟ್ಲ್ ಏನಾರು ಬೇಕಾ? ಗೈಸ್ ಅಪ್ಪುದು ಫಸ್ಟ್ ಔಟ್ಫಿಟ್. ಕೊಮ್ಮು ನೀನು ಈ ಕಡೆ ಬಾ, ಅಣ್ಣ ವಿಡಿಯೋ. ಏನು ಸ್ಟೈಲ್ ಹೊಡಿತ ನೋಡ್ರಿ, ನೋಡಿ ಬೂಟ್ಸ್ ತಗೊಂಡಿರೋದವನು. ಸೂಪರ್ ಅಪ್ಪು. ನಾವು ಇನ್ನೂ ಕೊಳಕ್ರಂಗೆ ಇದ್ದೀವಿ. ಗೈಸ್ ಪ್ರಮೋದ್ ಅವರು ರಿಟರ್ನ್ ಬಂದಿದ್ದಾರೆ. ಏನಕ್ಕೆ ಅಂದರೆ ಇವತ್ತು ರಜಾ ಅಂತೆ, ಸಂಡೇ. ಸೊ ನಾಳೆ ಹೋಗಿ ಬೆಳಗ್ಗೆನೇ ಕೊಟ್ಬಿಟ್ಟು ಬಂದರೆ ಮಂಗಳವಾರ ಕೊಡ್ತಾರಲ್ಲ ರೀ, ರೆಡಿ ಮಾಡಿ ಎಲ್ಲ ಕೊಡ್ತಾರೆ. ಇವತ್ತೆಲ್ಲ ಸ್ಟಾಕ್ ಬರ್ತಾ ಇದೆ. ಅದನ್ನೆಲ್ಲ ಇವಾಗ ಬಿಲ್ಲಿಂಗ್ ಮಾಡಬೇಕು. ಇವಾಗ ಸ್ವೀಟ್ ತೊಗೊಂಡು ಆಂಟಿ ಮನೆಗೆ ಹೋಗಿ ಸ್ವೀಟ್ ಕೊಟ್ಟು ಅಜ್ಜಿ ಹತ್ರ ಆಶೀರ್ವಾದ ತೊಗೊಂಡು ಸೊ ಬರಬೇಕು. ಆ್ಯಂಡ್ ನಾವಿನ್ನೂ ದೇವಸ್ಥಾನಕ್ಕೆ ಹೋಗಬೇಕು. ಅದು ಯಾವಾಗ ಆಗೋದು? ಸಂಜೆ ಯಾವುದು ಇದಕ್ಕೆ ಹೋಗ್ಬೇಕು ಅಂದರೆ ಮತ್ತೆ ಹೌದು ಹಿರಿಯಪಟ್ಟಣಕ್ಕೆ ಸಂಜೆ ಸ್ನಾನ ಎಲ್ಲ ಮಾಡ್ಕೊಂಡು ಕೇಕ್ ಕಟ್ಟು. ಹಾಂ ಎಲ್ಲ ಬಿಡುತ್ತೆ. ಬಿಡು, ನಾಳೆ ಬೇಕಾದ್ರೆ ಸಂಜೆನಲ್ಲಿ ಹೋಗ್ಬೋದು. ನಾಳೆ ಇಟ್ಕೊಳ್ಳೋಣ. ಎಲ್ಲಾನು ಬಿಲ್ಲಿಂಗ್ ಮಾಡಿಬಿಟ್ರೆ ಸರಿ. ಆಮೇಲೆ ಬೇಕಾದ್ರೆ ಫ್ಲಕ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ಬೇಕು. ಅಜ್ಜಿ ಅಡುಗೆ ಮಾಡ್ತಾ ಇದ್ದಾರಾ? ಆಂಟಿ ಯಾಕಂಟಿ ಎಲ್ಲಿ ಸಾನ ಅಪ್ಪು ತಗೋ ಸ್ವೀಟ್ ಕೊಡು. ಬರ್ತೀವಿ ಅಂತ ಮಾಡ್ತಾ ಇದ್ದೀರಾ? ಕಳ್ಳರು ಕೇಳ್ಕೊಬಿಟ್ಟು ಬಿರಿಯಾನಿ ಮಾಡ್ತಾಳೆ ಸಾನ. ಹಳೆ ಕಾಲದ ಮನೆ ಗೈಸ್, ಏನು ಅನ್ಕೋಬೇಡಿ. ಬಿರಿಯಾನಿ ಮಾಡ್ತಾಳ ಸಾನ. ಇದು ಎಷ್ಟು ಬೇಗ ಕಟ್ ಮಾಡಿದ್ರಿ? ಏನಂತ ಅಜ್ಜಿ ಮಾತಾಡ್ತೆ? ಮಾತಾಡು. ಅವ್ವ ಅಂತ ಅವ್ವನು ಮುಟ್ಟು. ನೋಡಿ ಬಿರಿಯಾನಿ, ಮೊಸರು ಬಜ್ಜಿ. ಹೆಂಗಾಗಿದೆ ಹೇಳ?
ಸ್ನಾನ ಮಾಡಿರೋದು. ನೀನು ತಾನೇ ಕಾರಾಡ್ಸಿದ್ದು ಮೇನ್, ಅದೇ ತಾನೇ ಅಳ್ಳಾಡ್ಸಿರ್ಲಕ್ಕನ. ಬಿರಿಯಾನಿ ಇದೆಯಾ ಕೊಂಬೋ? ತಿನ್ಬಿಟ್ಟು ಹೇಳ್ರಿ, ಕರೆಕ್ಟಾಗಿದೆ. ನನ್ನ ಮುದ್ದು ಇದು ಆಂಟಿ. ಆಂಟಿ ಆಮ್ಲೆಟ್ ಮಾಡ್ತಾವ್ರು ನೋಡಿ. ಪಾಪ ಆಂಟಿಗೆ ಕೆಲಸ ಮಾಡೋಕ್ಕಾಗಲ್ಲ. ಆಮ್ಲೆಟ್ಗೆ ಸಾನ ಕಲಸಿಟ್ಟಿದ್ದಾಳೆ, ಹಾಕಬೇಕು. ಏನೋ ಏನು ಮನೆಗೆ ಬಂದ್ವಿ. ಫಿಶ್ಶು, ಮಟನ್ನು, ಚಿಕನ್ನು, ಒಂದಷ್ಟು ಐಟಮ್ಸ್ಗಳೆಲ್ಲ ಆರ್ಡ್ರ್ ಮಾಡಿದೆ. ಬಂತು, ಜಾಸ್ತಿ ಬಂದಿದೆ ಅಲ್ವಾ? ಜಾಸ್ತಿ ಬಂದಿದೆ. ಇದನ್ನು ಇವಾಗ ಅರಿಶಿನ ಹಾಕಿ ಉಪ್ಪು ಹಾಕಿ ನೆನೆ ಹಾಕ್ತೀನಿ. ಆಮೇಲೆ ಮಟನ್ ಚಿಕನ್ ಎಲ್ಲ ತೊಳ್ಕೊಂಡು ಬೇಗ ಬೇಗ ಅಡುಗೆ ಮಾಡಿ ಆಮೇಲೆ ಡೆಕೋರೇಷನ್ ಮಾಡಬೇಕು. ಇದು ಪಾತ್ರೆ ತೊಳ್ಕೊಬಿಡ್ಬೇಕು ಫಸ್ಟ್. ಅಪ್ಪು ಕೇಕ್ ರಿಸೀವ್ ಆಯಿತು. ಅಪ್ಪು ಕೇಕ್ ರಿಸೀವ್ ಆಯಿತು, ಬಟ್ ನಾವು ಹೇಳಂಗೆ ಮಾಡಿಲ್ಲ. ಆ್ಯಂಡ್ ನಾವು ಹೋಗಿ ಇಷ್ಟ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ರ್ಯಾಪಿಡೋ ಮಾಡಿಸ್ಕೊಂಡ್ವಿ. ಸೊ ಆ ರೀತಿ ಬಂದಿದೆ. ಆ್ಯಂಡ್ ನಾನು ಈಗ ಫಿಶ್ಗೆ ಮಸಾಲೆ ಹಾಕಿ ಇದ್ದೀನಿ. ಎಲ್ಲಿ? ಇಲ್ಲಿ ಅಲ್ಲಿ ಇನ್ನಿದೆ. ಓಕೆ. ಒಂದು 3/4 kg ಫಿಶ್ ತೊಗೊಂಡು ಮಾಡಿಸಿದ್ದು. ಎಸ್, ಇವಾಗ ನಾವು ಡೆಕೋರೇಷನ್ ಮಾಡ್ತಾ ಇದ್ವಿ. ಅಪ್ಪು ಫೇವ್ರೇಟ್ ಕಲರ್ ಇಸ್ ರೆಡ್. ಸೊ ಅದಕ್ಕೆ ರೆಡ್ ಜಾಸ್ತಿ ಆಗಿ ವೈಟ್ನ ಮಿಡಲಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ವಿ. ಫುಲ್ಲು ರೆಡ್ ಆದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು. ಸೊ ಒಂದು ಸೂಟು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಸಖತ್ತಾಗಿ ಕಾಣುತ್ತೆ. ಹಾಂ ಹೌದಣ್ಣ. ಹಾಯ್, ವೆಲ್ಕಮ್ ವೆಲ್ಕಮ್. ಹಾಯ್ ಹಾಯ್ ಅಕ್ಕ. ಹಾಯ್ ಖುಷಿ. ಯಶಿಕಾ, ಇವಳು ಖುಷಿ. ಅವ್ರಿಗೆ ಗೊತ್ತು ಸಾನ ಅಂತ. ಅಯ್ಯೋ ನನ್ನ ಗೊಂಬೆ ಚೆನ್ನಾಗಂತದೆ. ಬಿಡ್ಲೆ ಬಿಡು ಬಿಡು. ಓ ಕ್ಯೂಟಾಗಿ ಕಾಣ್ತದೆ. ಅಲ್ಲಿ ಆಂಟಿ, ನಮ್ಮ ಆಂಟಿ. ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಮುಖ ನೋಡೋ ಗೊತ್ತಾಗುತ್ತೆ. ಸೇಮ್ ಒಂದೇ ಥರ. ಆ್ಯಂಡ್ ನಮ್ಮ ಸೇಲ್ಗೆ ಸ್ಟಾಕ್ಗಳು ಬಂದಿದೆ ಗೈಸ್, ನೋಡ್ತಾ ಇರ್ಬೋದು. ಇಷ್ಟೇ ಅಲ್ಲ, ಇನ್ನೂದೆ ನೋಡಿ. ಇನ್ನೂ ಬರಬೇಕು, ಇನ್ನೂ ಬರೋದಿದೆ. ಆ್ಯಂಡ್ ಅಪ್ಪುಗೆ ಪಮ್ಮಿ ಬಲೂನ್ಸ್ ಕಡಿಮೆ ತಂದುಬಿಟ್ಟಿದ್ರು. ಸೊ ಇಷ್ಟೇ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಅಷ್ಟರಲ್ಲಿ ಮಾಡಿದ್ವಿ. ಗೊಮ್ಮು ಈ ಕಡೆ ತಿರ್ಗೋ, ಗೊಮ್ಮು. ಆ್ಯಂಡ್ ನಾನ್ ವೆಜ್ ಎಲ್ಲ ರೆಡಿ ಆಗಿದೆ. ಮಟನ್ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಚಿಕನ್ ಆ್ಯಂಡ್ ಫಿಶ್ ಆ್ಯಂಡ್ ಕಬಾಬ್. ಇಷ್ಟು ಮಾಡಿದ್ದೀವಿ ಇವತ್ತು ಅಪ್ಪು ಬರ್ಡೇಗೆ. ಕಟ್ ಮಾಡೋಣ ಕೇಕು? ಹಾಂ, ಕಟ್ ಮಾಡಿ ಇವಾಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಹಳ್ಳೋಡು ನಗದು. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಪ್ಪು, ಹ್ಯಾಪಿ ಬರ್ಡೇ ಟು ಯು. ಮುದುಗು ತಿನ್ಸಿರಿ ಪಾಪ, ನೋಡ್ತಾನೆ. ಲೋ ರಂಜಿನಿ ಅವ್ರು ಕರೀಲಿಲ್ವಲ್ಲೋ. ಹೋಗಿ ಹೋಗಿ ಆಂಟಿ ಬನ್ನಿ ಮಸಾಲ. ಬೇಡ ಬೇಡ ಏನು ತೊಂದರೆ ಇಲ್ಲ.
ಕ್ಲಾಪ್ ಮಾಡು ಮಗ್ಲ. ಹೋಗು ಆಂಟಿ ತಿನ್ಸಿ ಸಾರ ತಿನ್ಸಿ ಬಸ್ ಅಲ್ಲಿ ಇಡು. ಒಂದು ಚೂರು ತಿನ್ಸಿ ಆಂಟಿ, ಬಾಯಿ ಬಿಟ್ಟು ಬಿಡ್ತಾನೆ ಕೇಕು. ಹೋಗು ಹೋಗು ಬಾರಿ. ಇದು ಟಿಶ್ಯೂ ಅಲ್ಲಿ ಒಳಗಡೆ ಐತೆ. ನಮ್ಮನೆ ಫುಲ್ಲು ಸೀರೆ ಅಂಗಡಿ ಆಗ್ಬಿಟ್ಟೈತೆ. ಟಿಶ್ಯೂ ಐತೆ ಅಲ್ಲಿ. ಇನ್ನೊಂದೇನು ಗೊತ್ತಾ, ತಕರಾರು ಮಾಡ್ತಾರೆ ಅಂದ್ಬಿಟ್ಟು ಜಿ ಎಸ್ ಟಿ ಬಿಲ್ಲು, ನಮ್ಮದು ಜಿ ಎಸ್ ಟಿ ನಂಬರ್ ಆಗಿರೋದು, ರಿಜಿಸ್ಟ್ರ್ ಆಗಿರೋದು ಎಲ್ಲ ಜೆರಾಕ್ಸ್ ಮಾಡಿ ಒಂದು ಸೆಟ್ ಇಟ್ಕೊಂಡಿದ್ದೀವಿ. ಇರ್ತಾರಲ್ವಾ ತಕರಾರು ಮಾಡೋಕ್ಕೆ ಅಂತಾನೆ, ಅದಕ್ಕೆ. ಮಮ್ಮಿ ಇದ್ರದ್ದು ಬಿಲ್ಲು ಅದ್ರೊಳಗಡೆ ಬಂದಿದ್ಯಾ, ಸೀರೆ ಬಿಲ್ಲು ಕೊಡೆ. ಗಿಫ್ಟ್ ಅಂದ್ಬಿಟ್ಟಾಗ ನೋಡಿಲಿ, ವಾ ಕೊಡ ಕೊಡ್ಲೇ ಬೇಡವಾ ಅಂತಾಳೆ ಅಪ್ಪ. ಇನ್ನು ನಿಂದ್ರಲ್ಲಿ ವಿಡಿಯೋ ಮಾಡ್ಬೇಕಿತ್ತೇನೆ. ಅಪ್ಪು ಏನದು, ಯಾರು ಕೊಟ್ಟಿದ್ದು? ಥ್ಯಾಂಕ್ ಯು ಹೇಳು ರಂಜಿನಿ ಅವ್ರಿಗೆ. ಥ್ಯಾಂಕ್ ಯು ಹೇಳು ರಂಜಿನಿ ಅವರು. ಥ್ಯಾಂಕ್ ಯು. ಇದು ರಂಜಿನಿ ಅವರು ಕೊಟ್ಟು ಕಳಿಸಿದ್ರು. ನಾನು ಕೇಕ್ ಕಟ್ ಮಾಡುವ ಕರಿ ಅಂತ ಅಂದೆ ಅಪ್ಪುಗೆ, ಅವನು ಮರ್ತ. ನಾವು ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಿರಲಿಲ್ಲಲ್ಲ, ಸೊ ಅದಕ್ಕೆ. ಕಡಿಮೆ ಮಾಡ್ಬೇಕು ನೋಡಿ. ತೇವೆ ಅದು ಈ ಕಡೆ ಇಡು, ಇದು ಆ ಕಡೆ ಇಡು, ಇದು ಹೋಗುತ್ತೆ ಅವಾಗ. ಅದಕ್ಕೆ ಜಾಸ್ತಿ ಕಾವು ಬೇಕು, ಅದಕ್ಕೆ ಕಡಿಮೆ ಕಾವಾದರೆ ಸಾಕು. ನಾನ್ ಸ್ಟಿಕ್ಕಿಗೆ ಅದಕ್ಕೆ ಕಡಿಮೆ ಕಾವಾದರೆ ಸಾಕು. ಈಗ ಚೆನ್ನಾಗಿ ಬರುತ್ತೆ ನೋಡು. ಎಸ್ ಗೈಸ್, ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಸೊ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಫ್ರೂಟ್ಸ್ ತೊಗೊಳಕ್ಕೆ ಬಂದಿದ್ವಿ ಇಲ್ಲಿ. ಇದೊಂದು ಅಂಗಡಿ, ಇದು ವಿಡಿಯೋ ಪ್ರಮೋಟ್ ಆಗಿತ್ತಾ, ಅದಕ್ಕೆ ಬಂದಿದ್ವಿ. ಬನ್ನಿರಿ ಒಳಗಡೆ, ಹತ್ತು ಬರೋ. ನಾವು ತೊಗೊಂಡ್ವಿ ಫ್ರೂಟು. ಏನು ಗೊತ್ತಾ, ಕಡಿಮೆ ಕಾಸು ಅಂತ ತೊಗೊಳಕ್ಕೆ ಹೋದ್ರೆ ಸ್ವೀಟೇ ಇರಲ್ಲ. ಏನಂತೀಯಪ್ಪ ಮಮ್ಮಿ? ಕಡಿಮೆ ಕಾಸು ಅಂತ ತೊಗೊಳಕ್ಕೆ ಹೋದ್ರೆ ಹುಳಿ 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 ಹುಳಿ. ಅದಕ್ಕೆ ನೋಡಿ, ಈ 4 ಹಣ್ಣಿಗೆ ಎಷ್ಟು ಪೇ ಮಾಡಿದ್ದೀವಿ ಗೊತ್ತಾ? 270 ಸ್ವೀಟ್ ಹಿಡಿಕೊಂಡೋದ್ರೆ ಕಾಸಿಗೆ ಬ್ಲೇಡು. ಯಾವ್ದ್ರಿ ಹಣ್ಣು ಅಂದ್ರಲ್ಲ ಇದು? ಮಲಗೋಬನ. ಈ 4 ಹಣ್ಣಿಗೆ 270 ರೂಪೀಸ್. ಇಡೋಣ ಇಂದ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಬ್ಬ ಬರ್ಡೇ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದಿಂದ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಆ್ಯಂಡ್ ಎಲ್ಲರನ್ನೂ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ. ಇವ್ರ ಆಂಟಿ, ಇವರತ್ತೆ ಮಗಳು ಆ್ಯಂಡ್ ನೀತು ಅವರೆಲ್ಲ ನೆನ್ನೆ ಅವರ ರಿಲೇಟಿವ್ ಬಂದು ಕರ್ಕೊಂಡು ಹೋದರು. ಸೊ ಇವ್ರನ್ನ ಇವತ್ತು ಬಿಟ್ವಿ. ಈಗ ಹೋಗಿ ನಾವು ಟ್ಯಾಗಿಂಗ್ ಎಲ್ಲ ಹಾಕಬೇಕು. ಆ್ಯಂಡ್ ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್.